ಡಿಸ್ಟರ್ಬ್ ಮಾಡೋದು ಬೇಡ. ನಾನು ನಮ್ಮೂರಿನಲ್ಲೇ ಒಂದು ಮಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣಕ್ಕೆ ಯುವಜನ ಸೇವೆ ಮತ್ತು ಯುವ ಸಬಲೀಕರಣ ಇಲಾಖೆಯ ಆಯುಕ್ತರು ಚೇತನ್ ಹಾಗೂ ಜಿಲ್ಲಾಧಿಕಾರಿಯೊಂದಿಗೆ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಕ್ರೀಡಾಂಗಣವನ್ನು ಅತ್ಯಾಧುನಿಕ ಕ್ರೀಡಾ ಸೌಲಭ್ಯಗಳೊಂದಿಗೆ ಸುಮಾರು 70 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದೆ. ವಿವಿಧ ಮೂಲಗಳಿಂದ ಸಂಪನ್ಮೂಲ ಕ್ರೋಢೀಕರಣ ಸಾಧ್ಯತೆಗಳತ್ತ ಚಿಂತನೆ ನಡೆಸಲಾಗ್ತಾ ಇದೆ. ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಬೇಕೇ ಅಥವಾ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ನಂತಹ ಸಂಸ್ಥೆಗಳಿಗೆ ಜವಾಬ್ದಾರಿ ನೀಡಿ ಅಭಿವೃದ್ಧಿಪಡಿಸಬೇಕೇ, ಇಲ್ಲವೇ ಸರ್ಕಾರಿ ಅನುದಾನದಲ್ಲೇ ಅಭಿವೃದ್ಧಿಪಡಿಸಬೇಕೇ ಎಂಬುದರ ಬಗ್ಗೆ ಎಲ್ಲ ದೃಷ್ಟಿಕೋನಗಳಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಇನ್ನು ಈ ಕ್ರೀಡಾಂಗಣಕ್ಕೆ ಸಿಂಥೆಟಿಕ್ ಟ್ರ್ಯಾಕ್ ಸೇರಿದಂತೆ ಕ್ರೀಡಾಂಗಣದಲ್ಲಿ ವಿವಿಧ ಸೌಲಭ್ಯಗಳನ್ನು ಒದಗಿಸಿ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು. ಸದ್ಯದಲ್ಲೇ ಕ್ರೀಡಾ ವಸತಿ ನಿಲಯವನ್ನು ಉದ್ಘಾಟಿಸಲಾಗುವುದು ಎಂದರು. ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣಕ್ಕೆ ರಾಜ್ಯದ ಯುವಜನ ಸಬಲೀಕರಣ ಇಲಾಖೆಯ ಆಯುಕ್ತರು ಆಗಿರ್ತಕ್ಕಂಥ IPS ಅಧಿಕಾರಿಗಳಾಗಿರ್ತಕ್ಕಂಥ ಚೇತನ್ ಅವರು ಇವತ್ತು ಇಲ್ಲಿ ಭೇಟಿ ಕೊಡೋಕ್ಕೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ 2 ಕಡೆ ಈಗ ಅವರು ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿಗೆ ನಾವು ಒಂದು ವಿಸ್ತೃತವಾದಂಥ ಯೋಜನೆಯನ್ನು ನಾನು ತಯಾರು ಮಾಡಿದ್ದು ಸುಮಾರು 1 ವರ್ಷದ ಹಿಂದೆ. ತಮಗೆಲ್ರಿಗೂ ಗೊತ್ತಿದೆ, ಸುಮಾರು 62 ಕೋಟಿಗಿಂತ ಹೆಚ್ಚು ಅನುದಾನ ಆಗಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾಯಿದ್ವಿ. ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಇದಕ್ಕೆ ಹಣ ಒದಗಿಸ್ಕೊಡ್ಬೇಕು ಅಂತ ನಾನು ಅವರಿಗೆ ವಿನಂತಿ ಮಾಡಿಕೊಂಡಿದ್ದೆ. ಆ ಒಂದು ವಿಚಾರವಾಗಿ ನಾವೇ ಅಲ್ಲಿ ಖುದ್ದು ಬಂದು ನೋಡೋಣ ಅಂಥೇಳಿ ನಾವು ಅವರು ಮಾತಾಡಿಕೊಂಡು ಈಗ ಅವರು ಇಲ್ಲಿ ಬಂದು ನೋಡುವಂಥ ಕೆಲಸ ಆಗಿದೆ. ಈಗ ಮೊನ್ನೆ 2024-25ರ ಒಂದು ಕ್ರೀಡಾ ಇಲಾಖೆಯ ಆಯವ್ಯಯ ಇಲ್ಲ, ನಮ್ಮ ಒಂದು ಅನುದಾನದಲ್ಲಿ 50 ಲಕ್ಷ ನಮಗೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಮುಖ್ಯಮಂತ್ರಿಗಳ ಮುಖಾಂತರ ನಾನು ಕೇಳಿದಾಗ ಅದಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು ಅಧಿಕೃತ ಆದೇಶ ಬರಬೇಕು. ನಮ್ಮ ಆಯುಕ್ತರು ಹೇಳ್ತಾ ಇದ್ದಾರೆ ಕೊಟ್ಟಿದ್ದೀವಿ ಸರ್ ಅಂತ. ಅದರಲ್ಲಿ ಈಗ ಇಂಡೋರು ನಮ್ಮ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅದನ್ನು ಇವತ್ತು ಸುಮಾರು 13 ವರ್ಷಗಳಿಂದ ಯಾವುದೇ ರೀತಿ ಅದು ದುರಸ್ತಿ ಕಂಡಿಲ್ಲ ಮತ್ತು ಅಲ್ಲೇ ಸಮಸ್ಯೆಗಳಿದ್ದಾವೆ, ಬೆಳಕಿನ ಸಮಸ್ಯೆ ಇವೆಲ್ಲ ಇದ್ದಾವೆ ಮತ್ತು ಫ್ಲೋರಿಂಗ್ ಸಮಸ್ಯೆ ಇದೆ. ಅವನ್ನೆಲ್ಲ ಒಂದು ರೀತಿ ಯಾವ ರೀತಿ ಇವತ್ತಿನ ಕಾಲಕ್ಕೆ ವೈಜ್ಞಾನಿಕವಾಗಿ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಈಗ ಸದ್ಯಕ್ಕೆ ಏನು ಹೇಳೋಕ್ಕೆ ಹೋಗೋದಿಲ್ಲ, ಬೇರೆ ಯಾವುದೋ ಒಂದು ಅನುದಾನವನ್ನು ಕೊಡಿಸೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಸುಮಾರು ಒಂದು 10 ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡಬೇಕು ಅಂಥೇಳಿ ಪ್ರಾರಂಭದಲ್ಲಿ ನಾವು ಪೆವಿಲಿಯನ್ ಬ್ಲಾಕನ್ನು ಪೂರ್ತಿ ಪೆವಿಲಿಯನ್ ಬ್ಲಾಕ್ ತೊಗೋಬೇಕಾದ್ರೆ ಸುಮಾರು 28-30 ಕೋಟಿ ಆಗುತ್ತೆ. ಅದು ಈಗ ಒಂದೇ ಸತಿ ತೆಗೆದುಕೊಳ್ಳೋಕ್ಕಾಗಲ್ಲ. ಈಗ 10 ಕೋಟಿಯಲ್ಲಿ ಮೇನ್ ಪೆವಿಲಿಯನ್ ಬ್ಲಾಕು ಒಂದು ಮಧ್ಯದ ಭಾಗವನ್ನು ತಗೋಬೇಕು ಅಂತಕ್ಕಂಥ ಉದ್ದೇಶ ಇದೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ನಾನು ಅದರ ಅಧಿಕೃತವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಈಗ ಇವೆಲ್ಲವನ್ನು ಮಾತಾಡಿಕೊಂಡು ಮತ್ತು ಬೇರೆ ಕೆಲವು ಯೋಜನೆಗಳಲ್ಲಿ ಇನ್ನು ಸಿಂಥೆಟಿಕ್ ಟ್ರ್ಯಾಕ್ ಮಾಡಬೇಕು, ಟ್ರ್ಯಾಕ್ ಸ್ವಲ್ಪ ಆ ಕಡೆ ಶಿಫ್ಟ್ ಮಾಡಬೇಕು, ಇವೆಲ್ಲ ಇದೆ. ಯಾಕಂದರೆ ಬೇರೆ ಬೇರೆ ಕ್ರೀಡೆಗಳಿಗೆ ಇಲ್ಲಿ ಸ್ಥಳ ಒದಗಿಸ್ಬೇಕು ಅಂತಕ್ಕಂಥ ಉದ್ದೇಶ ಇರೋದರಿಂದ ಇವೆಲ್ಲವನ್ನು ಖುದ್ದು ನೋಡಿಕೊಂಡು ಇದನ್ನು ಯಾವ ರೀತಿ ಇದನ್ನು ಅನುದಾನಕ್ಕೆ ಪ್ರಯತ್ನ ಮಾಡೋಂಥದ್ದಕ್ಕೆ ಪ್ರಯತ್ನ ಮಾಡಬೇಕು, ಆ ಒಂದು ಕ್ರಮ ತಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಂದಿದ್ದಾರೆ ನಮ್ಮ ಚೇತನ್ ಅವರು. ಸೊ ಅದರಿಂದ ಸದ್ಯದಲ್ಲೇ ಕ್ರೀಡಾ ಹಾಸ್ಟೆಲ್ ಕೂಡ ಅದನ್ನು ಕೂಡ ಉದ್ಘಾಟನೆ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿಕೊಂಡು ಮುಂದೆ ಅದಕ್ಕೊಂದು ತಾರೀಕು ನಿಗದಿ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಭಾಳ ದಿವಸಗಳಿಂದ ಇಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಮತ್ತು ಇಲ್ಲಿ ಸ್ಟೇಡಿಯಂಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳಿದ್ದಾವೆ. ಈ ಸಂದರ್ಭದಲ್ಲಿ ಯುವಜನ ಸೇವೆ ಮತ್ತು ಯುವ ಸಬಲೀಕರಣ ಇಲಾಖೆ ಆಯುಕ್ತ ಚೇತನ್, ಜಿಲ್ಲಾಧಿಕಾರಿ PN ರವೀಂದ್ರ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ N ಭಾಸ್ಕರ್, ಉಪವಿಭಾಗಾಧಿಕಾರಿ ಅಶ್ವಿನ್, ತಹಸೀಲ್ದಾರ್ ಅನಿಲ್, ಯುವಜನ ಸೇವೆ ಮತ್ತು ಯುವ ಸಬಲೀಕರಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಇದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.